ಯಾವ ರೀತಿ ಇದೆ ಅಂತ ಹೇಳಿ ಈಗ ಅದರ ಟೇಸ್ಟ್ ಸವಿದವ್ರು ನಮ್ಮ ಜೊತೆ ಇದ್ದಾರೆ. ಸರ್, ಮುಂದೆ ಟೇಸ್ಟ್ ನೋಡಿದ್ರಿ, ಹಿಂದೆ ತ್ಯಾಜ್ಯ ನೋಡಿದ್ರಿ, ಏನು ಅನಿಸ್ತು? ಮೇಡಮ್, ಎಲ್ಲ ಗಲೀಜು ಜಾಸ್ತಿ, ಎಲ್ಲ ಅದೇ ಬಾಯಿಗೆ ಹಾಕೊಂಡಿರೋದೆಲ್ಲ ಅದಿಗೆ ಇದು ಮಾಡ್ತಾರೆ. ಪ್ಲೇಟ್ಗಳು ನೀಟಾಗಿ ತೊಳಿತಿಲ್ಲ, ಪ್ಲೇಟ್ ಅದೇ ತಗೊಂಡು ಹೋಗ್ತಾರೆ, ಅದೇ ಜನಗಳು ಕೊಡ್ತಾವ್ರೆ. ನಾಯಿ ಎಲ್ಲ ಇಲ್ಲೇ ಅವೆ, ನೀರು ಅಲ್ಲೇ ಬರ್ತಾ ಇರೋದು ಪೈಪ್ ಪೂರ್ತಿ ಎಲ್ಲ ಗಲೀಜಾಗ್ಬಿಟ್ಟಿದೆ. ಅದೇ ನೀರು ಡ್ರಮ್ಗೆ ಹಾಕ್ತಾವ್ರೆ, ಅದರೇ ನೀರು ಅಡುಗೆಗೆ ಬಳಸಿ ಅದೇ ಇದು ಮಾಡ್ತಾವ್ರೆ. ಅಲ್ಲಿ ಮುಂದೆಗಡೆ ಟೇಸ್ಟ್ ಐತೆ ಅಂದ್ಬಿಟ್ಟು ಟೇಸ್ಟು ಜನಗಳು ಕೊಡ್ತಾವ್ರೆ ಅಷ್ಟೇ ಮೇಡಮ್. ಆ ತಿನ್ನಿರೋ ಪ್ಲೇಟ್ ಎಲ್ಲ ಕೊಡ್ತಾ ಇದು ಮಾಡ್ತಾವ್ರೆ ಮೇಡಮ್. ಮುಂದೆ ಎಲ್ಲ ಟೇಸ್ಟು, ಹೊರಗಡೆ ಹಿಂದೆಗಡೆ ಎಲ್ಲ ಕೊಳಕು, ಏನು ಅನಿಸ್ತಿದೆ ಮೇಡಮ್? ಇದು ನೋಡಿದ್ರೆ ತಿನ್ಬೇಕಾ ಅನ್ನಿಸ್ತಿದೆ. ಇದನ್ನು ತಿಂದು ಜನ ನೋಡಿ ಈ ಥರ ಕಾಯಿಲೆ ಎಲ್ಲ ತರಿಸ್ಕೊತಾ ಇದ್ದಾರೆ. ಇದೊಂದು ಸ್ವಲ್ಪ ಇಲ್ಲೆಲ್ಲ ವ್ಯವಸ್ಥೆ ಒಂದು ಸ್ವಲ್ಪ ನೀಟಾಗಿ ಮಾಡ್ಕೊಬೇಕು ಮೇಡಮ್. ಅದು ಶಾಕ್ ಮೇಲೆ ಶಾಕ್, ಯಾರು ಫ್ರೀಯಾಗಿ ಮಾಡ್ತಾ ಇಲ್ಲ. ವ್ಯವಸ್ಥೆ ಎಷ್ಟು ಹದಗೆಡಿಸಿದ್ದಾರೆ, ಏನೆಲ್ಲ ನ್ಯೂನ್ಯತೆಗಳಿದೆ ಅನ್ನೋದಕ್ಕೆ ಇದೊಂದು ಕೈಗನ್ನಡಿ ಆಗಿದೆ. ಇದು ಯಾವುದೋ ಗೊತ್ತಿಲ್ಲದಿರೋ ಜನ ತಮ್ಮ ಜೋಬಿಂದ ದುಡ್ಡು ಖರ್ಚು ಮಾಡಿ ಕೃಷಿ ಮೇಳ ಅಂತ ಹೇಳಿ ಭರ್ಜರಿಯಾಗಿ ತ್ಯಾಜ್ಯದೊಂದಿಗೆ ಮಿಕ್ಸ್ ಆಗಿರುವಂತಹ ಫುಡ್ ಸೇವನೆ ಮಾಡ್ತಿದ್ದಾರೆ. ನಿಮ್ಮ ಹೆಲ್ತ್ ಕೆಟ್ಟಿದ್ರೆ ಅದಕ್ಕೆ GKVKನೇ ಕಾರಣ ಅನ್ನೋದನ್ನ ಮರಿಬೇಡಿ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಪ್ರಭು ಜೊತೆ ನಂದಿನಿ, ಸಮಯ ನ್ಯೂಸ್.